ನಮಸ್ತೆ ಸ್ನೇಹಿತರೆ, ನೋಡಿ ಈ ಥರ ಒಂದು ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆ ಹಾಕಿ ನಮ್ಮಲ್ಲಿ ಒಂದು ಗಸಿ ಮಾಡ್ತೀವಿ. ನನಗೆ ತುಂಬ ಇಷ್ಟ ಆಗೋದು ಈ ಥರ ಪಾಲಕ್ ಸೊಪ್ಪು ಪಲ್ಯ ಎಲ್ಲ ಮಾಡಿದ್ರು ಚೆನ್ನಾಗಿರುತ್ತೆ. ಹಾಗೆ ಈ ಥರನೂ ಒಂದು ಮಾಡ್ಬೋದು ನೋಡಿ. ನಮ್ಮದು ಕೊಚ್ಚಕ್ಕೆ ಅಲ್ವ, ಹಾಗಾಗಿ ಈ ಥರ ಸ್ವಲ್ಪ ಗಸಿ ಜಾಸ್ತಿ ಮಾಡ್ತೀವಿ ನಾವು ಎಲ್ಲನೂ. ಎಷ್ಟು ಚೆನ್ನಾಗಿದೆ ನೋಡಿ, ನನಗೆ ತುಂಬ ಇಷ್ಟ ಇದು ಸೊಪ್ಪುಗಳೇ. ಮತ್ತು ಆರೋಗ್ಯಕ್ಕೆ ಸಹ ಒಳ್ಳೆಯದಲ್ಲ ಸೊಪ್ಪೆಲ್ಲ. ಇನ್ನು ಬಸ್ಲೆ ಎಲ್ಲ ಮಾಡ್ತೀವಿ ನಾವು, ಬಸ್ಲೇನು ಈಗ ಆಲೂಗಡ್ಡೆ ಹಾಕೋದಿಲ್ಲ ಅದಕ್ಕೆ. ಆದರೆ ಇದು ಆಲೂಗಡ್ಡೆ ಮತ್ತು ಇದನ್ನು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಈ ಥರ ಸೊಪ್ಪನ್ನು ಮಾತ್ರ ತುಂಬ ಚೆನ್ನಾಗಿ ತೊಳ್ಕೊಳ್ಬೇಕು. ಹೊರಗಡೆಯಿಂದ ತರ್ತೀವಲ್ವ, ಮನೆಯಿಂದೇ ಆದರೆ ಪರವಾಗಿಲ್ಲ. ನೋಡಿ ತುಂಬ ಚೆನ್ನಾಗಿ 1-2-3 ಸರಿ ತುಂಬ ಚೆನ್ನಾಗಿ ತೊಳ್ಕೊಳ್ಳಿ. ಅಲ್ಲೂ ಎಲ್ಲೆಲ್ಲ ಹಾಕ್ಕೊಂಡು ಬರ್ತಾರಲ್ವ ಅದಕ್ಕೆ ಚೆನ್ನಾಗಿ ತೊಳ್ಕೊಂಡು ಈ ಥರ ನೋಡಿ ಒಂದು 4 ಆಲೂಗಡ್ಡೆ, ಇದು ಪಾಲಕ್ ಸೊಪ್ಪು ಮತ್ತು ಇದು ಅಷ್ಟೇ ಚೆನ್ನಾಗಿ ತೊಳೆದಿದ್ದೆ ನಾನು ಆಲೂಗಡ್ಡೆನೂ ಮೇಲ್ಗಡೆಯಿಂದ. ಆಮೇಲೆ ಕಟ್ ಮಾಡಿದೆ 2 ಈರುಳ್ಳಿ ಮತ್ತು ಒಂದು ಟೊಮೊಟೊ ಇನ್ನೊಂದು ಹಾಕ್ಕೊಳ್ಳಿ, ಬೇಕಾದರೆ ಪರವಾಗಿಲ್ಲ. 1-2 ಹಸಿಮೆಣಸು ಅಷ್ಟೇ, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಅದೇನು ತೊಂದರೆ ಇಲ್ಲ. ಹಾಕ್ಕೊಂಡು ಚೆನ್ನಾಗಿರುತ್ತೆ ಸ್ವಲ್ಪ. ಅಂತ ನೋಡಿ ಆಲೂಗಡ್ಡೆನ ಫಸ್ಟು ನಾನು ಚೆನ್ನಾಗಿ ಮೇಲ್ಗಡೆ ಸ್ವಲ್ಪ ಮಣ್ಣೆಲ್ಲ ಇರುತ್ತೆ, ಮಣ್ಣು ಒಳಗಡೆ ಇರುತ್ತಲ್ವ ಅದು, ಹಾಗಾಗಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನೀರಿಗೆ ಕಟ್ ಮಾಡಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಒಂದು ಪಕ್ಕ. ಈ ಥರ ಕಟ್ ಮಾಡಿ ಆಲೂಗಡ್ಡೆನ ಸ್ವಲ್ಪ ಅದು ಸ್ಟಾರ್ಚ್ ಏನೋ ಇರುತ್ತೆ, ಸ್ವಲ್ಪ ಹೊತ್ತು ನೀರಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ಟಾರ್ಚ್ ಎಲ್ಲ ಹೋಗುತ್ತಲ್ವ, ಹಾಗೆ ಒಂದು ಕಡೆ ಸೈಡಲ್ಲಿ ಇಟ್ಕೊಂಡೆ ಫಸ್ಟು. ಇದೆಲ್ಲ ಕಟ್ ಮಾಡೋಷ್ಟಕ್ಕೆ ಸರಿಯಾಗುತ್ತೆ ನೀರಲ್ಲಿ ಇರಲಿ ಅಂತ. ಈ ಥರ ಈರುಳ್ಳಿ ಇದನ್ನೆಲ್ಲ ಕಟ್ ಮಾಡಿ, ಸೊಪ್ಪನ್ನು ಅಷ್ಟೇ ತುಂಬ ನೀಟಾಗಿ ಎಲ್ಲ ತೊಳೆದು ಇದು ಮಾಡಿದ್ದೆ, ಪಕ್ಕ ಇಟ್ಕೊಂಡಿದ್ದೆ, ಆವಾಗಲೇ ತೋರಿಸಿದ್ದೆ ಅಲ್ವ. ಈ ಥರ ನೋಡಿ ಆದರೆ ಇದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಬೇಕು, ಚೆನ್ನಾಗಿರುತ್ತೆ. ನಾವು ಈ ಥರ ಚಾಕುವಲ್ಲಿ ಕಟ್ ಮಾಡೋದು ಕಮ್ಮಿ, ನಾವು ಹೀಗೆ ಕಟ್ ಮಾಡೋದು ಜಾಸ್ತಿ. ನಾನು ಈ ಥರ ಮಾಡ್ತೀನಿ, ನೀವು ಚಾಕುವಲ್ಲಾದರೂ ಮಾಡ್ಕೊಳ್ಬೋದು ಬಿಡಿ. ಈ ಥರ ನೋಡಿ, ಹೀಗೆ ನಾವು ಎಲ್ಲ ಜಾಸ್ತಿ ಇದೇ ಥರ ಕಟ್ ಮಾಡೋದು. ಮೀನು ಎಲ್ಲ ಕಟ್ ಮಾಡೋದು ಈ ಥರ ಕತ್ತಿಯಲ್ಲೇ, ಹಾಗೆ ಮತ್ತು ಸೊಪ್ಪನ್ನು ಸಹ ಇದೇ ಥರ ಮಾಡೋದು, ಹೀಗೆ ಕಟ್ ಮಾಡೋದು. ಅಂದರೆ ಇದು ರೂಢಿ ಇರೋರಿಗೆ ಈ ಥರ ಅಭ್ಯಾಸ ಇದ್ದರೆ ಆಗುತ್ತೆ, ಇಲ್ಲಾಂದರೆ ಚಾಕುವಲ್ಲೇ ಚೆನ್ನಾಗಿರುತ್ತೆ. ನೀವು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ, ಆದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ನೋಡಿ ಇದು ಅನ್ನಕ್ಕೆ ಆಗ್ಬೋದು, ತಿಂಡಿಗೆ ಆಗ್ಬೋದು, ದೋಸೆ ಆ ಥರ ಯಾವುದಕ್ಕೆ ಬೇಕಾದರೂ ಚೆನ್ನಾಗಿರುತ್ತೆ ಇದು. ನಾವು ಇಲ್ಲಿ ಜಾಸ್ತಿ ನೀರು ದೋಸೆ, ಉದ್ದು ಮತ್ತು ಅಕ್ಕಿ ಹಾಕಿ ಒಂಥರ ದೋಸೆ ಮಾಡ್ತೀವಿ. ಅಂದರೆ ಮಸಾಲೆ ದೋಸೆ, ಸೆಟ್ ದೋಸೆ ಅಲ್ಲ, ಅದು ಮಾತ್ರ ಉದ್ದು ಮಾತ್ರ ಅಕ್ಕಿ ಮತ್ತು ಉದ್ದು ಮಾತ್ರ ಹಾಕಿ ಮಾಡ್ತೀವಿ. ಆ ಥರ ಮಾಡಿದ್ದೆ ನಾನು ಇವತ್ತು. ಆ ಥರ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಇದು. ಈ ಥರ ಮಾತ್ರ ತರಕಾರಿಯ ಆಲೂಗಡ್ಡೆ ಎಲ್ಲ ಅಡಿ ಹಾಕಿ ಹೀಗೆ ಸೊಪ್ಪು ಮೇಲೆ ಹಾಕಿ ಈ ಥರ ನೋಡಿ. ನೀರು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ತುಂಬ ಹಾಕಬೇಡಿ, ಯಾಕೆಂದರೆ ಅದರಲ್ಲಿ ನೀರು ಬಿಡುತ್ತಲ್ವ, ಪಾಲಕ್ ಸೊಪ್ಪು ಸ್ವಲ್ಪ ನೀರು ಬಿಡುತ್ತಲ್ಲ. 1-1.5 ಲೋಟ ನೀರು ಹಾಕಿದ್ದೆ ಅಷ್ಟೇ ನಾನು. ಮೇಲ್ಗಡೆಗೆ ಸೊಪ್ಪು ಹಾಕಿ ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೆ. ಈ ಥರ ಮಾಡಿ ಬೇಯಿಸಿ ಮುಚ್ಚಿ ಇಟ್ಬಿಡಿ. ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತಲ್ವ, ಅಷ್ಟೊತ್ತಿಗೆ ನೀವು ಮಸಾಲೆ ಮಾಡ್ಕೊಳ್ಬೋದು. ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಟ್ಟು ಈ ಥರ ನೋಡಿ. 1-2 ಚಮಚ, ನಾನು ಸ್ವಲ್ಪ ಜಾಸ್ತಿ ಮಾಡ್ತೇನಲ್ವ, ಹಾಗಾಗಿ ನೀವು ಕಮ್ಮಿ ಮಾಡ್ಕೊಳ್ಳಿ. ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಕಮ್ಮಿ ಮೆಂತ್ಯ ಕಾಳು ಹಾಕಿದ್ದೆ. ಈ ಥರ ನೋಡಿ. ಮೆಣಸು, ಹುಳಿ ಒಂಚೂರು, ಟೊಮೊಟೊ ಒಂದೇ ಹಾಕಿದ್ನಲ್ಲ ಅದು, ಹಾಗಾಗಿ ಹುಳಿ ಚೂರು ಹಾಕಿದ್ದೆ ನಾನು. ಬೆಳ್ಳುಳ್ಳಿ ಹಾಕಿದ್ದೆ ನೋಡಿ ಅಷ್ಟು. ಅದನ್ನೆಲ್ಲ ಒಟ್ಟಿಗೆ, ನಾನು ಮೆಣಸು ಸ್ವಲ್ಪ ಮುಂಚೆ ಹುರಿದಿದ್ದದು, ಹಾಗಾಗಿ ಇದು ಒಟ್ಟಿಗೆ ಹಾಕಿದೆ. ಫಸ್ಟ್ ಹುರ್ಕೊಳ್ಳಿಲ್ಲ ಮೆಣಸನ್ನು, ಇಲ್ಲಾಂದರೆ ನಾನು ಸ್ವಲ್ಪ ಸಣ್ಣ ಉರಿಯಲ್ಲಿ ಮೆಣಸನ್ನು ಫಸ್ಟ್ ಹುರಿದ್ಕೊಳ್ತೀನಿ. ಇದು ಹುರಿದಿಟ್ಟು ಹಾಕಿದ್ದೆ, ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕಿದೆ ನೋಡಿ. ಈ ಥರ ನೋಡಿ. ಮತ್ತು ಸ್ವಲ್ಪ ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ ಮಾತ್ರ, ಇದು ದೊಡ್ಡ ಉರಿ ಇಟ್ಟರೆ ಆಗೋದಿಲ್ಲ. ಚೆನ್ನಾಗಿ ಸ್ವಲ್ಪ ಹೊತ್ತು ಹುರಿದು ಆಮೇಲೆ ಇಷ್ಟು ಕಾಯಿ ಹಾಕಿದ್ದೀನಿ ನೋಡಿ. ತೆಂಗಿನಕಾಯಿ ಸ್ವಲ್ಪ ನಾವು ಈ ಥರ ಇಷ್ಟು ಹಾಕಿ ಸ್ವಲ್ಪ ಹಾಕಿದ್ದೆ. ಈ ಥರ ಹಾಕ್ಕೊಂಡು ನಾನು ಮಾತ್ರ ಏನು ಮಾಡ್ತೀನಿ ಗೊತ್ತಾ, ಇದು ಗ್ರೈಂಡ್ರಲ್ಲಿ ಹಾಕಿ ರುಬ್ತೀನಿ. ಆದರೆ ನೀವು ಬೇಕಾದರೆ ಮಿಕ್ಸಿಲಿ ರುಬ್ಬೋದು, ಹಾಗೇನಿಲ್ಲ. ಅಂದರೆ ಗ್ರೈಂಡರಲ್ಲಿ ಹಾಕಿದರೆ ಟೇಸ್ಟ್ ಜಾಸ್ತಿ ಅದು. ಇದು ಇವಾಗ ಸ್ವಲ್ಪ ಆರಿದ ಮೇಲೆ ಇದಕ್ಕೆ ಹಾಕ್ಕೊಂಡು ಪಕ್ಕ ಇಟ್ಟು ಆರಿದ ಮೇಲೆ ಗ್ರೈಂಡ್ರಿಗೆ ಹಾಕ್ತಾ ಇದ್ದೀನಿ ನೋಡಿ. ಗ್ರೈಂಡ್ರಲ್ಲಿ ಹಾಕಿದರೆ ಸ್ವಲ್ಪ ಇಷ್ಟ ಆಗೋದು, ಅದೇ ಅಭ್ಯಾಸ ಆಗಿದೆ ನಮಗೆ. ಆದರೆ ನೀವು ನಿಮಗೆ ಆಗತ್ತೆ ಅಂದರೆ ಗ್ರೈಂಡಲ್ಲೇ ಹಾಕಿ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟ್. ಆಮೇಲೆ ನಿಮಗೆ ಗ್ರೈಂಡ್ರಲ್ಲಿ ಹಾಕಿ ತಿಂದು ಅಭ್ಯಾಸ ಮಾಡ್ಕೊಂಡು ಮಿಕ್ಸಿಲಿ ಹಾಕಿದ್ದು ತಿನ್ನಲಿಕ್ಕೆ ಆಗೋದಿಲ್ಲ. ನಮಗೆ ಇವಾಗ ಹಾಗೆ ಆಗಿದೆ. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವೊಂದಕ್ಕೆ ಮಿಕ್ಸಿಲೇ ಪರವಾಗಿಲ್ಲ, ಕೆಲವೊಂದಕ್ಕೆ ಗ್ರೈಂಡರ್ ಚೆನ್ನಾಗಿರುತ್ತೆ ನೋಡಿ. ಈ ಥರ ಹಾಕಿ ಮುಚ್ಚಿ ಇಟ್ಟರೆ ಅದು ಅಲ್ಲಿ ಇದು ಗ್ರೈಂಡ್ರಿಗೆ ಹಾಕಿ ನೋಡಿ, ಈ ಥರ ಮಸಾಲೆ ಹಾಕಿ ಇಟ್ಟರೆ ಇದು ಬೇಯೋಷ್ಟಕ್ಕೆ ಅದು ಅಲ್ಲಿ ನುಣ್ಣಾಗಿರುತ್ತೆ.
ಇದು ಇವಾಗ ಬೆಂತು ನೋಡಿ. ಅದು ಇವಾಗ ಮಸಾಲೆ ರೆಡಿ ಆಗಿದೆ ಅಲ್ಲಿ. ಈ ಥರ ಬೇಯಲಿಕ್ಕಿಟ್ಟು ಹಾಕ್ಕೊಂಡು ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ ಕೆಲಸನೂ. ಮಿಕ್ಸಿ ಅಂದರೆ ಪಕ್ಕ ರುಬ್ಬಿ ಇಡಬೇಕಲ್ವ, ಹಾಗೇನಿಲ್ಲ. ಇದು ಬೇಯೋಷ್ಟಕ್ಕೆ ಅದು ಆಯಿತು ನೋಡಿ. ಇವಾಗ ನೋಡಿ ನುಣ್ಣಾಗಿದೆ. ನನಗೆ ಸ್ವಲ್ಪ ಈ ಥರ ಗ್ರೈಂಡ್ರಲ್ಲಿ ಹಾಕಿದರೆ ಸ್ವಲ್ಪ ಏನೋ ಟೇಸ್ಟ್ ಅನಿಸೋದು. ಸ್ವಲ್ಪ ಮೊದಲೆಲ್ಲ ಕಲ್ಲು ಕಡಿದು ಮಾಡ್ತಿದ್ರು ಅಲ್ವ, ಹಾಗಾಗಿ ಅಡಿಗೆ ಇಲ್ಲ ನಮಗೆ ಈಗ. ಕಲ್ಲಲ್ಲಿ ಹಳ್ಳಿ ಆದರೂ ನಾವು ಇವಾಗ ಅರಿವ ಕಲ್ಲಿದೆ ನೋಡಿ, ಅದರಲ್ಲೆಲ್ಲ ರುಬ್ಬಿ ಮಾಡೋದಿಲ್ಲ ಇವಾಗ. ಹೀಗೆ ಹಾಗಾಗಿ ಇದನ್ನಾದರೂ ಸ್ವಲ್ಪ ಇದಿರುತ್ತಲ್ಲ, ಆರೋಗ್ಯಕ್ಕೆ ಸಹ ಸ್ವಲ್ಪ ಇದು ಒಳ್ಳೆಯದಿರ್ಬೋದು ಅಂತ ನಾನು ಅಂದ್ಕೊಳ್ಳೋದು. ಅಂದರೆ ಮಿಕ್ಸಿಗಿಂತ ಇದು ಪರವಾಗಿಲ್ಲ. ಮಿಕ್ಸಿಲಂದರೆ ಇಷ್ಟು ನುಣ್ಣಾಗೋದಿಲ್ಲ, ಇದು ನಿಧಾನಕ್ಕೆ ರುಬ್ಬುವಾಗ ಚೆನ್ನಾಗಾಗುತ್ತೆ. ಅದಕ್ಕೆ ಈ ಥರ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ನೀರು ಇರೋದೆಲ್ಲ ತೆಗೆದು ಹಾಕ್ಕೊಂಡೆ. ನೀರೆಲ್ಲ ನೋಡಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಫಸ್ಟು ನೀವು ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಈ ಥರ ತೊಳೆದಿದ್ದು ನೀರೆಲ್ಲ ಚೆನ್ನಾಗಿ ತೊಳೆದು ಹಾಕ್ಬೋದು. ಇಲ್ಲಾಂದರೆ ಫಸ್ಟೇ ಅದು ಬೇಯಿಸಲಿಕ್ಕೆ ನೀರು ಜಾಸ್ತಿ ಹಾಕ್ಕೊಂಡ್ರೆ ಈ ನೀರೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ, ಹಾಗಾಗಿ ನಾನು ಬೇಯಿಸುವಾಗ ಹೆಚ್ಚಾಗಲಿಲ್ಲ. ಅಲ್ಲಿ ನೀರು ಜಾಸ್ತಿ ಇಲ್ಲ ನೋಡಿ, ಇವಾಗ ಸರಿಯಾಗಿದೆ. ಸ್ವಲ್ಪ ಇತ್ತು, ಆಮೇಲೆ ಸ್ವಲ್ಪ ಇದನ್ನೆಲ್ಲ ತೊಳೆದು ಹಾಕ್ಕೊಳ್ಳಿಕ್ಕೆ ಸರಿಯಾಯಿತು. ಹಾಗಾಗಿ ಬೇಯಿಸುವಾಗ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೆ ನಾನು. ಮತ್ತು ಇವಾಗ ನೋಡಿ ಇನ್ನೂ ಸ್ವಲ್ಪ ತೊಳೆದು ಹಾಕ್ಬೋದು. ಸ್ವಲ್ಪ ದಪ್ಪ ಇದೆ ಅಲ್ವಾ, ನಮಗೆ ಹೇಗೆ ಅಂದರೆ ಇಷ್ಟು ದಪ್ಪ ಇದ್ದರೆ ಚೆನ್ನಾಗಿರೋದಿಲ್ಲ. ಅದು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗತ್ತೆ ನಮಗೆ. ಮತ್ತು ಈ ಥರ ಗಸಿ ಅಂದರೆ ಸ್ವಲ್ಪ ನಮಗೆ ಕೊಚ್ಚಕ್ಕಿಯನ್ನು ಊಟ ಮಾಡೋದಲ್ವ ನಾವು, ಹಾಗಾಗಿ ಈ ಥರ ಸ್ವಲ್ಪ ಗಸಿ ಬೇಕಾಗುತ್ತೆ ನಮಗೆ. ಅಂದರೆ ಕೆಲವು ಕಡೆ ಈ ಥರ ಸ್ವಲ್ಪ ಮಸಾಲೆ ಎಲ್ಲ ಇಷ್ಟು ಹಾಕೋದಿಲ್ಲಲ್ಲ, ನಮ್ಮ ಕಡೆ ಹೀಗೆ ಮಾಡೋದು ಜಾಸ್ತಿ. ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತೀವಿ ಮೊದಲಿಂದ, ಹಾಗೆ ನಮಗೆ ಅದು ಇದೇ ಥರ ಗಸಿ ಮಾಡಿ ಎಲ್ಲ ತರಕಾರಿ, ಕೋಳಿ ಮತ್ತು ಮೀನು ಎಲ್ಲ ಹಾಗೆ ಗಸಿ ಮಾಡಿ ತಿಂದೇ ಅಭ್ಯಾಸ. ಸ್ವಲ್ಪ ಅನ್ನಕ್ಕೆ ಬೇಕೇ ಆಗುತ್ತೆ. ಇಲ್ಲಾಂದರೆ ಇವಾಗ ಮೀನಾದರೂ ಅಷ್ಟೇ ನೋಡಿ, ಫ್ರೈ ಮಾಡಿದರೆ ಮತ್ತು ಟೊಮೊಟೊ ರಸಮ್ ಏನಾದರೂ ಮಾಡ್ಕೊಳ್ಬೇಕು. ಹಾಗೆ ಕೊಚ್ಚಕ್ಕಿ ಅನ್ನಕ್ಕೆ ಹಾಗೆ ಬೆಳ್ತಿಗೆ ಹಾಗೆ ಗಸಿ ಬೇಕಾಗುತ್ತೆ. ಈ ಥರ ನೋಡಿ ಹಾಕಿ ಆಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕಂದ್ರೆ ನೋಡ್ಕೊಳ್ಬೇಕು ನೀವು. ಫಸ್ಟು ಆಲೂಗಡ್ಡೆ ಎಲ್ಲ ಕರಗಿ ಹೋಗೋಷ್ಟು ಇದು ಮಾಡಿದ್ರೆ ಆಗೋದಿಲ್ಲ. ಫಸ್ಟೇ ಹದ ಬೇಯಿಸ್ಕೊಳ್ಳಿ. ಇವಾಗಲೂ ಅಷ್ಟೇ ನೋಡ್ಕೊಳ್ಳಿ. ಇಷ್ಟೇ ನೋಡಿ, ಏನಿಲ್ಲ, ಸಿಂಪಲಾಗಿ ಎಷ್ಟು ಬೇಗ ಆಯಿತು ನೋಡಿ. ಮತ್ತು ಒಗ್ಗರಣೆ ಎಲ್ಲ ಆ ಥರ ಏನೂ ಹಾಕೋದಿಲ್ಲ, ನಾನು ಹಾಕೋದಿಲ್ಲ. ನಿಮ್ಗೆ ಬೇಕಂದರೆ ಹಾಕ್ಕೊಳ್ಬೋದು, ನಿಮ್ಗೆ ಇಷ್ಟ ಅಂದರೆ. ನನಗೆ ಅಂದರೆ ಯಾಕೆ ಸುಮ್ಮನೆ ಹೇಗೂ ಚೆನ್ನಾಗಿರುತ್ತಲ್ಲ, ಯಾಕೆ ಹಾಕ್ಕೊಳ್ಬೇಕು ಎಣ್ಣೆದು. ಮತ್ತು ಅದಕ್ಕೂ ಎಣ್ಣೆ ಉಪಯೋಗಿಸೋದು ಡೈಲಿ ಮಾಡುವಾಗ. ಡೈಲಿ ಹಾಗೆ ಎಣ್ಣೆದ ಕರೆದ ಇದು ಎಲ್ಲ ಡೈಲಿ ತಿನ್ನೋದೇನು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಲ್ವಾ, ಹಾಗಾಗಿ ನಾನು ಇಷ್ಟೇ ಮಾಡ್ಕೊಳ್ಳೋದು ನೋಡಿ. ಇದಕ್ಕೆ ಬೇವಿನ ಎಲೆನೂ ಹಾಕಿಲ್ಲ. ಬೇವಿನ ಎಲೆ ಬೇಕಾದರೆ ನೀವು ಹಾಕ್ಕೊಳ್ಬೋದು, ಇಲ್ಲ ಒಗ್ಗರಣೆ ಬೇಕಾದರೂ ಹಾಕ್ಕೊಳ್ಬೋದು, ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬೋದು. ನಾನು ಏನೂ ಹಾಕೋದಿಲ್ಲ, ಯಾಕಂದರೆ ನನಗೆ ಅದು ಪಾಲಕ್ ಸೊಪ್ಪಿದೆ ಸ್ಮೆಲ್ ಇಷ್ಟ. ಅದು ಇದೆಲ್ಲ ಹಾಕಿದರೆ ಅದು ಬರೋದಿಲ್ಲ, ಇದು ಸ್ಮೆಲ್ ಚೇಂಜ್ ಆಗುತ್ತೆ ಅಂತ ಅಷ್ಟೇ. ಈ ಥರ ನೋಡಿ ಅನ್ನ ಇದು ಇವಾಗ ಅನ್ನಕ್ಕೆ ಹಾಕಿದ್ದೀನಿ ನೋಡಿ ನಾನಿವಾಗ. ತುಂಬ ಚೆನ್ನಾಗಿರುತ್ತೆ ಇದು. ಇಷ್ಟ ಆದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ. ಚೆನ್ನಾಗಿದ್ದರೆ ನನಗೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ, ನಮಗೂ ಖುಷಿಯಾಗತ್ತೆ. ಇದೇ ಥರ ಬೇರೆ ವಿಡಿಯೋಗಳನ್ನ ಮಾಡಿ ಹಾಕಲಿಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಧನ್ಯವಾದಗಳು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು.